ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಅಧ್ಯಕ್ಷರಾದ ಮುನಿನಾರಾಯಣರವರ ನೇತೃತ್ವದಲ್ಲಿ ಮಾಜಿ ಸಂಸದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಡಿ.ಕೆ. ಸುರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೋಣನಕುಂಟೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಡಿ.ಕೆ. ಸುರೇಶ್ ಅವರು ನೂರಾರು ಕಾಲ ಬಾಳಿ ಬಡವರ ಸೇವೆ ಮಾಡಲಿ, ಬಡಜನರ ದೀನದಲಿತರ ಧ್ವನಿಯಾಗಿ ಕೆಲಸ ಮಾಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ರೈಸ್ ಫೌಂಡೇಶನ್ ವತಿಯಿಂದ ಹಣ್ಣು ವಿತರಣೆ ಮಾಡಿ ಡಿ.ಕೆ. ಸುರೇಶ್ ರವರು ಸಂಸದರಾಗಿದ್ದ ಅವಧಿಯಲ್ಲಿ ಮಾಡಿದ ಕ್ಷೇತ್ರದ ಅಭಿವೃದ್ಧಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಆನಂದ್, ಕಾರ್ಯಾಧ್ಯಕ್ಷರಾದ ಮುನಿರಾಜು, ಮುಖಂಡರುಗಳಾದ ಚೌಹಾಣ್, ಸುಮಾ, ಜಯಮ್ಮ, ಮುನಿರಮ್ಮ ಸೇರಿದಂತೆ ಪಕ್ಷದ ಮುಖಂಡರು, ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಡಿಸೆಂಬರ್ 18ನೇ ತಾರೀಕು ಮಾಜಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅಣ್ಣವರ ಹುಟ್ಟುಹಬ್ಬ. ಇವತ್ತು ಈ ಹುಟ್ಟುಹಬ್ಬ ಆಚರಿಸೋದಕ್ಕೆ ಸತತ 11 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಿ.ಕೆ. ಸುರೇಶ್ ಅಣ್ಣವರು. ಕಾರಣ 540 ಪಾರ್ಲಿಮೆಂಟ್ ಮೆಂಬರ್ಗಳಲ್ಲಿ ಉತ್ತಮ ಕೆಲಸಗಾರ ಮತ್ತು ವಿಶೇಷ ಪ್ರೋತ್ಸಾಹಗಳನ್ನು ತಗೊಂಬಂದು ಅತಿ ಹೆಚ್ಚಿನ ರೀತಿ ಸೇವೆ ಮಾಡಿದಂಥ ವ್ಯಕ್ತಿ ಇಡೀ ದೇಶದಲ್ಲಿ ಕಂಡಿದ್ದರೆ ಅದು ಡಿ.ಕೆ. ಸುರೇಶ್ ಸಾರು. ಡಿ.ಕೆ. ಸುರೇಶ್ ಅಣ್ಣವರು ಈ ಸಾರಿನೂ ಗೆಲ್ತಾರೆ ಅಂತ ನಮಗೆ ಅಪಾರ ನಂಬಿಕೆ ಇತ್ತು. ಕಾರಣಾಂತರದಿಂದ ಈ ಸಾರಿ ನಮಗೆ ಸೇವೆ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂದರೂ ಸಹ ಸತತವಾಗಿ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನಗಳ ನಿಕಟ ಸಂಪರ್ಕದಲ್ಲಿದ್ದು ಹಲವಾರು ಅಭಿವೃದ್ಧಿ ಕಾರ್ಯಗಳು ಈಗಲೂ ಸಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಲ್ಲ, ನಮ್ಮ ರಾಜ್ಯಕ್ಕೆ ವಿಶೇಷವಾದಂಥ ಅನುದಾನಗಳನ್ನು ತಗೊಂಬಂದು ವಿಶೇಷ ಕಾರ್ಯಕ್ರಮಗಳು ರೂಪಿಸಿ ವಿಶೇಷವಾಗಿ ಯುವಕರಲ್ಲಿ ಅತಿ ಹೆಚ್ಚಿನ ರೀತಿ ಉರುಪು ತುಂಬಿದಂಥ ವ್ಯಕ್ತಿ ಡಿ.ಕೆ. ಸುರೇಶ್ ಅಣ್ಣವರು. ಅವರು ಇವತ್ತು ದಿವಸ ಅಧಿಕಾರ ಇಲ್ಲ ಅಂದರೂ ಸಹ ಕ್ಷೇತ್ರ ವ್ಯಾಪ್ತಿ ಇರೋಂಥ ಜನಗಳ ಸಂಪರ್ಕದಲ್ಲಿ ಇದ್ದುಕೊಂಡು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸದಾ ಚಿಂತಿಸ್ತಾ ಇರುವಂಥ ವ್ಯಕ್ತಿ ಡಿ.ಕೆ. ಸುರೇಶ್ ಅಣ್ಣವರು. ಆದ್ದರಿಂದ ಇವತ್ತು ದಿವಸ ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸನ್ರೈಸ್ ಫೌಂಡೇಶನ್ರವರ ಸಂಯುಕ್ತ ಆಶ್ರಯದಲ್ಲಿ ಹಲವಾರು ಸಂಘಟನೆ ಕಾರ್ಯಕರ್ತರು ಮತ್ತು ಪಕ್ಷದ ಕಾರ್ಯಕರ್ತರು ಸಹ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ಕೊನೆ ಸತತವಾಗಿ ನಾವು ಪ್ರತಿ ವರ್ಷವೂ ಸಹ ಡಿ.ಕೆ. ಸುರೇಶ್ ಅಣ್ಣರವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಇಲ್ಲಿರುವಂಥ ಕೋಣನಕುಂಟೆ ಸರ್ಕಾರಿ ಆಸ್ಪತ್ರೆ ಇರುವಂತಹ ಬಡ ರೋಗಿಗಳಿಗೆ ಉಚಿತವಾಗಿ ಹಣ್ಣು ಹಂಪಲನ್ನು ಕೊಟ್ಟುಕೊಂಡು ಕಾರ್ಯಕ್ರಮ ನಾವು ಇವತ್ತು ದಿವಸ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತು ಡಿ.ಕೆ. ಸುರೇಶ್ ಅಣ್ಣರವರ ಆಶಯ ಇನ್ನೂ ಹೆಚ್ಚಿನ ರೀತಿ ಕ್ಷೇತ್ರ ಬಗ್ಗೆ ಗಮನ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲಿ ಇವತ್ತು ದಿವಸ ಡಿ.ಕೆ. ಸುರೇಶ್ ಅಣ್ಣವ್ರು ಇದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ನಾವು ಇವತ್ತು ಸಹ ನಾವು ಹಲವಾರು ಕಾರ್ಯಕ್ರಮಗಳನ್ನ ಈ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಇರೋಂಥ ಜನ ಇವತ್ತಿನ ದಿವಸ ಒಂದು ಮಿಸ್ ಮಾಡ್ಕೊಂಡಿದ್ದಾರೆ. ಏನಂದರೆ ಅಧಿಕಾರ ಇರಬೇಕು, ಅಧಿಕಾರ ಇದ್ದಾಗ ಜನಸೇವೆ ಯಾರು ಮಾಡ್ತಾರೋ ಅವ್ರ ಜೊತೆಲಿ ಇರಬೇಕಾದ್ರು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಡಿ.ಕೆ. ಸುರೇಶ್ ಅಣ್ಣವ್ರ ಜೊತೆಯಲ್ಲಿ ಅವತ್ತು ಇದ್ವಿ, ಇವತ್ತು ಸಹ ಅವ್ರ ಜೊತೆಯಲ್ಲಿ ಇರ್ತೀವಿ. ಎಂದೆಂದೂ ಸಹ ಚುನಾವಣೆ ಅಂತ ನಡೆದರೆ ಮುಂದಿನ ದಿನಗಳಲ್ಲಿ ಇದೇ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಜನ ಅವರು ಮತ್ತೆ ಇನ್ನೊಂದು ಸಾರಿ ಆರಿಸ್ಕೊಂಡು ಅವರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಿಸ್ಕೊತೀವಿ ಅಂತೇಳಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರಾದಂಥ ಆನಂದು ಮತ್ತು ಜಿಲ್ಲಾ ಕಾರ್ಯದರ್ಶಿಯಾದಂತಹ ಮುನಿರಾಜು ಹಾಗೂ ನಮ್ಮ ರಾಜ್ಯದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಚೌಹಾಣ್ ಸಾರು ಹಾಗೂ ಸುಮಾ ಮತ್ತು ಜಯಮ್ಮ ಹಾಗೂ ಮುನಿರಮ್ಮ ಹೀಗೆ ಎಲ್ಲ ಸಂಘದ ಕಾರ್ಯಕರ್ತಗಳು ಸಹ ಇವತ್ತಿನ ದಿವಸ ಶ್ರಮವಹಿಸಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ಸಹ ಸುರೇಶ್ ಅಣ್ಣನವರ ಆಶೀರ್ವಾದ ಇರಲಿ. ಜೊತೆಯಲ್ಲಿ ಯಾರೇ ಸಹ ಕ್ಷೇತ್ರ ಜನಗಳ ಸೇವೆ ಮಾಡ್ತಾರೋ ಅವ್ರ ಜೊತೆ ಸದಾ ಜನ ಇರಬೇಕು ಅಂತ ನಾವು ಇವತ್ತಿನ ದಿವಸ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ಈ ಕ್ಷೇತ್ರ ಜನಕ್ಕೆ ಕರೆ ಕೊಡ್ತೀವಿ. ಹಲವಾರು ಅಭಿವೃದ್ಧಿ ಕಾರ್ಯ ಮಾಡಿದಂಥ ವ್ಯಕ್ತಿನ ಇವತ್ತು ನಾವು ಗೆಲ್ಲಿಸ್ಕೊಳೋಕ್ಕಾಗಿಲ್ಲ. ಹಾಗಂತ ಹೇಳ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೆಲಸಗಳಲ್ಲಿ ಹಿಂದೆ ಹೋಗ್ತಿಲ್ಲ.
ನಾವು ಸತತವಾಗಿ ಹೋರಾಟ ಮಾಡಿ ಕೆಲಸಗಳು ಮಾಡಿಸ್ಕೊಂಡಂಥ ಕೆಲಸಗಳು ನಾವು ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತು ಪ್ರತಿಷ್ಠಾ ಏನು ಸಂಘ ಸಂಸ್ಥೆಗಳಿದ್ದಾವೆ, ಹಲವಾರು ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಇವತ್ತು ದಿವಸ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಸಹ ಪತ್ರಿಕಾ ವರ್ಗದವ್ರಿಗೂ ಸಹ ನಾನು ಇವತ್ತಿನ ದಿವಸ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಜನಗಳ ಜೊತೆಲಿರೋರಿಗೆ ಸದಾ ಅವ್ರ ಜೊತೆ ಜನ ಇರ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಸರ್. ಅಧಿಕಾರ ಇದ್ದಾಗೆ ಎಷ್ಟೋ ಜನ ಕೆಲಸ ಮಾಡದೆ ಮನೇಲಿ ಸೇರ್ಕೊತಾರೆ. ಆದರೆ ಅಧಿಕಾರ ಇರಲಿ ಇಲ್ಲದವಾಗ ಸತತವಾಗಿ ಕರ್ನಾಟಕದ ಜನತೆಯ ಜೊತೆಯಲ್ಲಿ ಡಿ ಕೆ ಸುರೇಶ್ ಅಣ್ಣವರು ಸುಮಾರು 35 ವರ್ಷ 45 ವರ್ಷ ನಿಕಟ ಸಂಪರ್ಕದಲ್ಲಿದ್ದಾರೆ. ಆದರೆ ಕಳೆದ 11 ವರ್ಷಗಳಿಂದ ಸಹ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಚ್ಚುಮೆಚ್ಚಿನ ಮತ್ತು ಜನಗಳು ಕೈಗೆ ಸಿಗ್ತಾ ಇರೋಂಥ ವ್ಯಕ್ತಿ ಡಿ ಕೆ ಸುರೇಶ್ ಅಣ್ಣವ್ರು. ನಾವು ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಮ ವ್ಯಾಪ್ತಿಗೆ ಇದೊಂದು ಗೌರ್ಮೆಂಟ್ ಆಸ್ಪತ್ರೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇಲ್ಲಿ ಹಲವಾರು ಸೌಕರ್ಯಗಳಿಲ್ಲ ಅಂತ ಹೇಳ್ಬಿಟ್ಟು ಕೊನೆಯ ಒಂದು ಕಾರ್ಯಕ್ರಮದಲ್ಲೂ ಸಹ ನಾವು ಸರ್ಕಾರ ಗಮನಕ್ಕೆ ತಂದಿದ್ವಿ. ಆದರೆ ಇಲ್ಲಿ ತನಕನೂ ಇಲ್ಲಿ ಒಂದು 50 ಬೆಡ್ನ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಆಗಿಲ್ಲ. ಇಲ್ಲಿ ಸ್ಥಳೀಯವಾಗಿ ಈ ವ್ಯಾಪ್ತಿಯಲ್ಲಿ ಸುಮಾರು 1 ಲಕ್ಷ ಜನ ಬಡವರಿದ್ದಾರೆ ಇಲ್ಲಿ. ಆದರೆ 4 ಸಾರಿ ಚುನಾವಣೆಯಲ್ಲಿ ಗೆದ್ದಂಥ MLA ಸಹ ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಗಮನ ಹರಿಸಿಲ್ಲ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಈಗಿನ ಗೆದ್ದಂಥ MP ಅವರು ಇರ್ಬೋದು ಮತ್ತು MLA ಅವರು ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನ ಜರೂರಾಗಿ ಮಾಡಬೇಕು. ದಯವಿಟ್ಟು ಈ ವ್ಯಾಪ್ತಿಯಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಬೇಕಾಗಿರೋದ್ರಿಂದ ಏನು ಸ್ಥಳೀಯ ಇವಾಗ MP ಅವರಿದ್ದಾರೆ ಮತ್ತು ಸ್ಥಳೀಯ MLA ಅವರಿದ್ದಾರೆ, ದಯವಿಟ್ಟು ಈ ಕಾರ್ಯನ ಆದಷ್ಟು ಬೇಗ ಕೋಣಕುಂಟೆ ಆಸ್ಪತ್ರೆನ ಒಂದು 100 ಬೆಡ್ನ ಆಸ್ಪತ್ರೆ ಮಾಡಿದ್ರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಆರೋಗ್ಯ ಮತ್ತು ಆಶ್ರಯ ಮತ್ತು ಈ ಆರೋಗ್ಯ ಆಶ್ರಯ ಮತ್ತು ಈ ವಿದ್ಯಾಭ್ಯಾಸ ಇವೆರಡೂ ಸಹ ಪ್ರತಿಯೊಬ್ಬ ಮಾನವನ ಹಕ್ಕಾಗಿರೋದ್ರಿಂದ ದಯವಿಟ್ಟು ಇಂಥ ಕೆಲಸನ ನೀವು ಆದಷ್ಟು ಜಾಗೃತೆಯನ್ನು ತಗೊಬೇಕು. ಮತ್ತು ಈ ವ್ಯಾಪ್ತಿಯಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಇಲ್ಲ. ಏನು ಹೆರಿಗೆ ಆಸ್ಪತ್ರೆ ಬೇಕಂದರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ಗೆ ಹೋಗಬೇಕು, ಇಲ್ಲಾಂದರೆ ಇದು ಮೋನೋಟೈಪ್ ಹತ್ರ ಹೋಗಬೇಕು, ಇಲ್ಲಾಂದರೆ ನಾವು ಯಡಿಯೂರಿಗೆ ಹೋಗಬೇಕು. ಸರ್ಕಾರಿ ಹೆರಿಗೆ ಹಾಸ್ಪಿಟ್ಲ್ ಇಲ್ಲ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂಥ MLA ಇರ್ಬೋದು, MP ಅವ್ರು ಇರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಕೂಡಲೇ ಒಂದು ಹೆರಿಗೆ ಆಸ್ಪತ್ರೆ ಮತ್ತು ಒಂದು 100 ಬೆಡ್ನ ಹಾಸ್ಪಿಟ್ಲ್ನ ಬೆಂಗಳೂರು ಸೌತ್ ವಿಭಾಗದಲ್ಲಿ ಮಾಡಿಕೊಟ್ರೆ ಖಂಡಿತವಾಗೂ ಬಡವರಿಗೆ ಅನುಕೂಲ ಆಗುತ್ತೆ. ಬಡಪರ ಸೇವೆ ಮಾಡೋಂಥ ಜನ ಅಂತ ಹೇಳ್ಬಿಟ್ಟು ಬೇರೆ ಬಾಯಿ ಬಡ್ಕೊಳೋದಲ್ಲ. ದಯವಿಟ್ಟು ಇಂಥ ಕೆಲಸ ಬಂದಾಗ ಜರೂರಾಗಿ ನೀವು ಮಾಡಬೇಕು. ದಯವಿಟ್ಟು ನಾವು ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ಬಡವರ ಪರವಾಗಿ ಇಲ್ಲಿನ ಸುಮಾರು 1 ಲಕ್ಷ 2 ಲಕ್ಷ ಜನ ಏನು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ ಆದರೆ 200-300 ನೋಡಿ, ಇವತ್ತು 11 ಗಂಟೆ ಆಗಿದೆ, 200 ಜನ ಪೇಷಂಟ್ ಬಂದು ಹೋಗಿದ್ದಾರೆ. ಸಾಯಂಕಾಲ ಸರಿ ಸುಮಾರು 500 ಜನ ಪೇಷಂಟ್ಸ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಮೆಡಿಕಲ್ ವ್ಯವಸ್ಥಿತವಾಗಿ ಚಿಕಿತ್ಸೆ ಕೊಡೋದಕ್ಕೆ ಬೆಡ್ಗಳಿಲ್ಲ. ಬೆಡ್ ಇದ್ದರೂ ಸಹ ಒಂದು 2-3 ಬೆಡ್ ಇದ್ದಾವೆ. ಆಸ್ಪತ್ರೆಯಲ್ಲಿ ಸರಿಯಾದಂಥ ರೋಗಿನ ಇದು ಮಾಡೋದು ಒಬ್ಬ ಡಾಕ್ಟ್ರ್ ಇದ್ದಾರೆ. ಏನು ಮಾಡ್ತಾರೆ ಒಬ್ಬ ಡಾಕ್ಟ್ರು? ಅದರಿಂದ ಒಂದು 4-5 ಜನ ಡಾಕ್ಟ್ರ್ ಇರಬೇಕು. ಒಂದು 100 ಬೆಡ್ ಇರೋವಂಥ ಆಸ್ಪತ್ರೆ ಇಲ್ಲಿ ಜರೂರಾಗಿರೋದ್ರಿಂದ ದಯವಿಟ್ಟು ಸಂಬಂಧಪಟ್ಟಂಥ MLA ಇರ್ಬೋದು, MP ಇರ್ಬೋದು, ಈ ಒಂದು ಕೆಲಸನ ಜರೂರಾಗಿ ಬಡವ್ರಿಗಾಗಿ ಮಾಡಿಕೊಡ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಮತ್ತು ಸ್ಥಳೀಯ ಹಿರಿಯ ನಾಗರಿಕರ ವತಿಯಿಂದ ನಾವು ಇವತ್ತು ದಿವಸ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಕೂಡಲೇ ಈ ಕೆಲಸನ ಮಾಡಿಕೊಡ್ತೀರಿ ಅಂತ ನಿಮ್ಮ ಮೇಲೆ ನಮ್ಮ ಭರವಸೆ ಇದೆ. ಯಾಕೆಂದರೆ ಇವು ಇಡೀ ರಾಜ್ಯಕ್ಕೆ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಕಂಡಂಥ ವ್ಯಕ್ತಿ ಇವತ್ತೇನು MP ಆಗಿ ಗೆದ್ದಿದ್ದಾರೆ. ಅವರು ತುಂಬ ದೊಡ್ಡ ಡಾಕ್ಟ್ರು ಮತ್ತು ಹೃದಯ ತಜ್ಞರಾಗಿದ್ದರು ಅವರು, ಮಂಜುನಾಥ್ ಸಾರು. ದಯವಿಟ್ಟು ನಮ್ಮ ಭಾಗಕ್ಕೆ ನಿಮಗೆ ಅತಿ ಹೆಚ್ಚು ಮತ ಕೊಟ್ಟಿದ್ದಾರೆ. ಜನ ಏನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಆದರೆ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಜವಾಬ್ದಾರಿ ಏನು ಅಂದರೆ, ನೀವೊಬ್ಬ ಡಾಕ್ಟ್ರ್ ಆಗಿದ್ದೀರಾ. ಇಲ್ಲಿ 1 ಲಕ್ಷ 2 ಲಕ್ಷ ಜನ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 100 ಬೆಡ್ನ ಆಸ್ಪತ್ರೆ ಜರೂರಾಗಿ ಬೇಕಾಗಿದೆ ನಮಗೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡಲೇ ಅದನ್ನು ಕೆಲಸ ಕಾರ್ಯಗತ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಈ ಜನಗಳ ಪರವಾಗಿ ನಾವು ಇವತ್ತಿನ ದಿವಸ ಕೇಳ್ಕೊತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್.